ಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು 5,229 ಕೋಟಿ ಕಡಿಮೆ ಮಾಡಿದೆ. ಇದು ಲಾಸ್ಟ್ ಇಯರ್ಗೆ ಹೋಲಿಸಿದರೆ ಅಪೂರ್ಣ ಯೋಜನೆಗಳ ಮೇಲೆ 68% ಪರಿಣಾಮ ಬೀರುತ್ತದೆ ಅಂತೇಳಿ CAG ರಿಪೋರ್ಟ್ 2024 ಹೇಳ್ತಾ ಇರೋದು. ಸೊ ಅದೇ ಹೆಂಗೆ ಕಂಟಿನ್ಯೂ ಆಗಿರುತ್ತೆ. ನನ್ನ ವಿನಂತಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರೋದು ಏನಂತ ಕೇಳಿದ್ರೆ, ನೀವು 1,20,000 ಕೋಟಿನ 1,14,000 ಕೋಟಿಯನ್ನು ಕಳೆದ 3 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀರಿ. 1,31,000 ಕೋಟಿ. ಈ ವರ್ಷ ಸುಮಾರು 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ತೀರಿ. ಇದರ ಪರಿಣಾಮ ಏನೇನಾಗಿದೆ ಅಂತ ಅವ್ರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಎರಡನೇದು, ಬಂಡವಾಳ ವೆಚ್ಚಕ್ಕೆ ಬೇರೆ ರಾಜ್ಯದನ್ನು ಹೋಲಿಕೆ ಮಾಡಿಕೊಂಡು ಇಲ್ಲಿ ನಮಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಿಂತ ಎಷ್ಟು % ಕಡಿಮೆ ಆಗಿದೆ ಎನ್ನುವಂಥದ್ದನ್ನು ಕೂಡ ಇದರಲ್ಲಿ ಕ್ಲಿಯರ್ ಇದೆ. ಇದನ್ನೊಂದು ಸ್ಪಷ್ಟೀಕರಣ ಮಾಡಬೇಕು. ಮೂರನೇದು, ನಾವು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಿದ್ವಿ ಅಂತ ಕೇಳಿದ್ರೆ, ನಾನು ಬಜೆಟ್ ಭಾಷಣದಲ್ಲಿ ಅಂಕಿಅಂಶಗಳಿಗೆ ಹೋಗ್ಲಿಲ್ಲ, ಯಾಕೆಂದ್ರೆ ತುಂಬಾ ಜನ ಅದು ಮಾತಾಡಿದ್ರು ಅಂತ. 3 ವರ್ಷದ ಬಜೆಟ್ ಅನ್ನು ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ. ಶಿಕ್ಷಣ, ಆರೋಗ್ಯ, ನಗರಾಭಿವೃದ್ಧಿ, ಗ್ರಾಮೀಣಾಭಿವೃದ್ಧಿ 3 ವರ್ಷದಲ್ಲಿ ಸೇಮ್ ಹೇಳಿದಿರಿ, ಅನುಷ್ಠಾನ ಆಗ್ಲಿಲ್ಲ. ನೀವು ಪ್ರಗತಿ ಪಥ ಯೋಜನೆ ಅನುಷ್ಠಾನ ಆಗಿದ್ಯಾ? 3 ವರ್ಷ. ನೀವು 2023ರಲ್ಲಿ ಹೇಳಿದ ಅನುಷ್ಠಾನ ಆಗ್ಲಿಲ್ಲ. KPSC ಸ್ಕೂಲ್ಗಳು ಅನುಷ್ಠಾನ ಆಗಿದ್ಯಾ? ಹೆಲ್ತ್ ಇಂದು ಅನುಷ್ಠಾನ ಆಗಿದ್ಯಾ? ಹಂಗಂತೇಳಿ 3 ವರ್ಷದಲ್ಲಿ ಅದನ್ನೇ ಹೇಳಿದ್ರಿ. ನಾನು ಓದು ಅಂದ್ರೆ ಹೇಳ್ತೀನಿ, ನೀವು 23ರಲ್ಲಿ 24, 25ರಲ್ಲಿ ಏನ್ ಹೇಳಿದ್ರಿ? 25, 26 ಹೌದು, ಕ್ಲಾರಿಫಿಕೇಶನ್. ಅನುಷ್ಠಾನ ಆಗ್ಲಿಲ್ಲ. ಹೌದು, ಅನುಷ್ಠಾನ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಏನ್ ಹೇಳೋದು? ದಿಸ್ ಈಸ್ ಎ ಜನರಲ್ ಬಜೆಟ್. ದಿಸ್ ಈಸ್ ಎ ಜನರಲ್ ಬಜೆಟ್. ಸುಮ್ಮನೆ ಎಲ್ಲನೂ ಅನುಷ್ಠಾನ ಆಗ್ಲಿಲ್ಲ ಅಂತ ಅನ್ನೋದೆಲ್ಲ ಇದೆಯಲ್ಲ, ಜನರಲ್ ಬಜೆಟ್ ಮೇಲೆ ಚರ್ಚೆ ಮಾಡೋದು ಆಗಿದೆ. ಅದು ನೀವು ಏನೇನು CAG ರಿಪೋರ್ಟ್ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ಹೇಳ್ತೀನಿ. ನಾನು ಇನ್ನೂ ನೋಡಿಲ್ಲ, ಬೆಳಿಗ್ಗೆ ನೀವು ಇರ್ಲಿಲ್ಲ. ನಾನು ಟೀಕೆ ಮಾಡಲಿಲ್ಲ, ನಾನು ಅಕಾಡೆಮಿಕಲಿ ಚರ್ಚೆ ಅಂತಾನೆ ಹೇಳಿದೆ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳು ಬೇರೆ, ಖಾತ್ರಿ ಇದು ಬೇರೆ, ಯೋಜನೆಗಳು ಬೇರೆ. ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಇದಕ್ಕೆ ನಾವು ಎಷ್ಟು ದುಡ್ಡಿನ ಇಟ್ಟಿದ್ದೀವಿ ಅಷ್ಟನ್ನು ಕೂಡ ಖರ್ಚು ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೆ 51,000 ಕೋಟಿ ಇಟ್ಟಿದ್ದೇವೆ, ಅದಕ್ಕಿಂತ ಹೆಚ್ಚಾಗಿ ಇಟ್ಟಿದ್ದೋ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ. 52,000 ಕೋಟಿ ಈ ವರ್ಷ, 51,000 ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತೀವಿ. ಅಶೋಕ್ ಅವರೇ, ನಿಮ್ಮ ರಸ್ತೆಗೆ ಅದು ನೋಡ್ತೀನಿ ನಾನು. ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಇದೆಯಾ ಇಲ್ವೋ ಅಂತಕ್ಕಂಥ ನೋಡಿ ಬಿಡುಗಡೆ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳ ಬಗ್ಗೆ, ಬಡ್ಜೆಟ್ ಬಗ್ಗೆ ಭಾಷಣದಲ್ಲೆಲ್ಲ ಹೇಳಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಅವರಿಗೆ ಗೊತ್ತಿದೆ, 30 ಹಳ್ಳಿಗಳಲ್ಲಿ ಕುಡಿಯೋ ನೀರಿಗೆ ತೊಂದರೆಯಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಿಕೊಡಿ, 20 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ದೊಡ್ಡಮಾರ್ಗೌಡನಹಳ್ಳಿ, ಮೂಗರುಂಡಿ, ಸಾಲುಂಡಿ, ನುಗ್ಗಳ್ಳಿ, ಕಮರಹಳ್ಳಿ ಅಂತೇಳಿ ಒಂದು 30 ಹಳ್ಳಿಗಳಿಗೆ ಹೇಳಿದ್ದೀನಿ. ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ತಾವು ಹೇಳಬೇಕು ಅಂತೇಳಿ 2 ವರ್ಷದಿಂದ ಕೇಳ್ತಾ ಇದ್ದೀವಿ, ಆಗಿಲ್ಲ. ಅದು 73 ಕೋಟಿಗೆ ಒಂದು ಪ್ರಪೋಸಲ್ ಬಂದಿದೆ. ಮತ್ತೊಂದು ಬಹಳ ಪ್ರಮುಖವಾದದ್ದು, ಮೈಸೂರಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಅಲ್ಲಿಂದ 1.5 ಗಂಟೆ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ತಲುಪಬೇಕಾದ್ರೆ 1.5 ಗಂಟೆ ಆಗ್ತದೆ. ಅವಧಿ ಕಡಿಮೆ. ಅದಕ್ಕೋಸ್ಕರ ಟೌನ್ ಹಾಲ್ ಮುಂದೆ ಫ್ಲೈಓವರ್ ಇದೆ, ಅಲ್ಲಿಂದ ಕೆಂಗೇರಿವರೆಗೆ ಒಂದು ಫ್ಲೈಓವರ್ ಮಾಡ್ಕೊಡಿ ಅಂತೇಳಿ ನಿಮಗೆ ಬಹಳಷ್ಟು ಸಾರಿ ಮನವಿ ಮಾಡಿದ್ದೀನಿ. ಅದು ಬಹಳ ತುರ್ತಾಗಿ ಆಗಬೇಕು. ಎಕ್ಸ್ಪ್ರೆಸ್ ಹೈವೇ 1.5 ಗಂಟೆ ಬರ್ತೀವಿ, ಅಲ್ಲಿಂದ ಇಲ್ಲಿಗೆ 1.5 ಗಂಟೆ ಆಗುತ್ತೆ. ಟೌನ್ ಹಾಲ್ ಮುಂದೆ ಎಕ್ಸ್ಪ್ರೆಸ್ ಹೈವೇ ಇಂದ ಕೆಂಗೇರಿವರೆಗೆ ಒಂದು ಫ್ಲೈಓವರ್ ಆಗಬೇಕು ಅಂತಕ್ಕಂಥದ್ದು ಮನವಿ. ಮತ್ತೊಂದು, ಸಹಕಾರ ಕ್ಷೇತ್ರದ ಬಗ್ಗೆ ನೀವು ಆಗಲೇ ಅನೌನ್ಸ್ ಮಾಡಿದ್ದೀರಿ. ಪಠ್ಯ ಪುಸ್ತಕದಲ್ಲಿ ಈ ವರ್ಷ ಸಹಕಾರ ಸಬ್ಜೆಕ್ಟನ್ನ ಪ್ರಿಂಟ್ ಮಾಡಿಸ್ತೀವಿ, ಪಠ್ಯ ಪುಸ್ತಕಗಳಲ್ಲಿ ತರ್ತೀವಿ ಅಂತೇಳಿ ಚಾಮರಾಜನಗರದಲ್ಲಿ ತಾವು ಹೇಳಿದ್ದೀರಿ. ಅದೇ ರೀತಿ ಸಹಕಾರ ಪದವೀಧರರಿಗೆ, ಡಿಪ್ಲೊಮಾ ಪದವೀಧರರಿಗೆ ಮೆರಿಟ್ ಅಲ್ಲಿ, ಅಪಾಯಿಂಟ್ಮೆಂಟ್ ಅಲ್ಲಿ ಸಹಕಾರ ಕ್ಷೇತ್ರಕ್ಕೋಸ್ಕರ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಅಧ್ಯಕ್ಷರೇ, ರಿಪ್ಲೈ ಅಲ್ಲಿ ಮಾತ್ರ ಕ್ಲಾರಿಫಿಕೇಶನ್ ಇದೆಯಾ ಸರ್? ಮಾನ್ಯ ಅಧ್ಯಕ್ಷರೇ, ಕಳೆದ ಸಲನೂ ನಾನು ಬೆಳಗಾಂ ಅಧಿವೇಶನದಲ್ಲಿ ಕೇಳಿದೆ. 24ನೇ ವರ್ಷದಲ್ಲಿ ಸೆಪ್ಟೆಂಬರ್ ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಗೆ ಬಂದು ಕಲ್ಯಾಣ ಕರ್ನಾಟಕ ಸಚಿವಾಲಯ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಬಜೆಟ್ ಅಲ್ಲಿ ಇನ್ನೂ ಯಾವುದು ಆಗ್ಲಿಲ್ಲ. ಅದನ್ನೊಂದು ಕ್ಲಾರಿಫೈ ಸರ್. ಇನ್ನೊಂದು ಏನಾಗಿದೆ ಅಧ್ಯಕ್ಷರೇ, 371 ಆರ್ಟಿಕಲ್ ಸ್ಪೆಷಲ್ ಫಂಡ್ ಅನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದಿದೆ. ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಪ್ರತಿಯೊಂದು ಅನುದಾನಕ್ಕೂ ಏನಪ್ಪ ಅಂತಂದ್ರೆ 50% ಆಗಿ ನಮ್ಮನ್ನ ಕೊಡ್ತಾ ಇದೆ. ರಾಜ್ಯ ಸರ್ಕಾರ 50% ಮತ್ತು ಕಲ್ಯಾಣ ಕರ್ನಾಟಕದ 50% ಅಂತ ಮಾಡ್ತಾ ಇದ್ದಾರೆ. ನಮಗೆ ರೆಗ್ಯುಲರ್ ಆಗಿ ಬಜೆಟ್ ಬರ್ತಕ್ಕಂಥದ್ದು ಸರ್ಕಾರದಿಂದ ಏನ್ ಬರಬೇಕು ಅದನ್ನ ಕೊಡಬೇಕು.
ಜಾಯಿಂಟ್ ಆಗಿ ಕೊಡೋದು ಬೇಡ, ಯಾಕಂದ್ರೆ ಸ್ಪೆಷಲ್ ಫಂಡ್ ಇದೆ, ಇದನ್ನ ಬಿಟ್ಟು ಹೆಚ್ಚುವರಿ ಆಗಿ ಕೊಡ್ತಕ್ಕಂತ ಕೆಲಸ ಆಗ್ಬೇಕಂಬುದು ನಂದು ಒಂದು ಅಶೋಕ್ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾ GST ಕಾಂಪನ್ಸೇಷನ್ ಬಗ್ಗೆ ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಆ GST ಕಾಂಪನ್ಸೇಷನ್ ನಿಲ್ಸಿದ್ರು ಅಂತಕ್ಕಂಥದ್ದು. ಆದ್ರೆ ಅವ್ರಿಗೂ ಕೂಡ ಗೊತ್ತಿದೆ, GST ಆಕ್ಟ್ ನಲ್ಲಿ ಏನು 2017ರಲ್ಲಿ GST ಇಂಪ್ಲಿಮೆಂಟೇಷನ್ ಆಯಿತು. GST ಆಕ್ಟ್ ನಲ್ಲೇ ಇರುವಂತದ್ದು 5 ವರ್ಷಗಳ ಕಾಲ ಮಾತ್ರ ಕಾಂಪನ್ಸೇಷನ್ ಕೊಡಬೇಕು ಅಂತಕ್ಕಂಥದ್ದು GST ಆಕ್ಟ್ ನಲ್ಲೇ ಇರುವಂತದ್ದು. ಅದ ಸದನಕ್ಕೆ ನಮ್ಮ ಸರ್ಕಾರ ಬಂದ್ಮೇಲೆ ನಿಲ್ಲಿಸಿದ್ರು ಅಂತಕ್ಕಂಥ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಎರಡನೇದು, ಹಿಂದೆ ಬಿಜೆಪಿ ಸರ್ಕಾರ ಅವಧಿ ಮುಗಿದ ನಂತರದಲ್ಲಿ ಸುಮಾರು 5,45,000 ಕೋಟಿ ಸಾಲ ಇಟ್ಟೋಗಿದ್ದಾರೆ ಅಂತೇಳಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ಮುಖ್ಯಮಂತ್ರಿಗಳಿದ್ದಾಗ ಎಷ್ಟೆಷ್ಟು ಸಾಲವನ್ನ ಮಾಡಿದ್ರು ಅಂತಾನೂ ಕೂಡ ಹೇಳಬೇಕಿಲ್ಲ. 5,45,000 ಕೋಟಿ ಸಾಲ ಅಂತ ಹೇಳಿದ್ರೆ ಇದು ಹಿಂದಿನ ಸರ್ಕಾರಗಳೇನು ಕ್ಯುಮುಲೇಟಿವ್ ಇದ್ರಲ್ಲಿ ಇರ್ತಕ್ಕಂಥದ್ದು, ಬರೀ ಬಿಜೆಪಿ ಸರ್ಕಾರ ಇದ್ದಾಗ ಮಾತ್ರ ಅಲ್ಲ, ಹಿಂದೆ ಇವ್ರ ಸರ್ಕಾರ ಇದ್ದಾಗಲೂ ಕೂಡ ಏನ್ ಸಾಲ ಇತ್ತು ಎಲ್ಲ ಸೇರಿ 5,45,000 ಕೋಟಿ ಸಾಲ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದು ಸಾಲ ಅಲ್ಲ. ಕೊನೆಯದಾಗಿ ಹಿಂದೆ ನಮ್ಮ ಶಾಸಕರುಗಳು ಕೂಡ ಬೆಳಗಾವಿ ಸದನದ ವಿಚಾರ ಎತ್ತಿದ್ರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನವರಿ ಫೆಬ್ರವರಿ ಬಾಬ್ತು ಇನ್ನೂ ಯಾಕೆ ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ಕೂಡ ಇನ್ನು ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು. ಅಶೋಕ್ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ಬಡ್ಜೆಟ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆ 11 ಶುರು ಮಾಡಿ ಅವ್ರದ್ದು ಒಂದು ರೆಕಾರ್ಡ್ 5 ಗಂಟೆವರೆಗೂ ಹೇಳಿದ್ದಾರೆ. ಅವ್ರು ಮಾತಾಡಬೇಕಾದ್ರೆ ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಭಾಳ ಡೀಪ್ ಆಗಿ ಹೋಗ್ಬೇಕಾಗಿತ್ತು, ಡೀಪ್ ಅಂತ ಹೇಳಿದ್ರು. ನಮ್ಮಲ್ಲಿ ಕೋಲಾರದ ಕಡೆ ಎಲ್ಲ ಭಾಳ ಡೀಪ್ ಆಗಿ ನಾನು ಬೋರ್ವೆಲ್ ಹೋದ್ರೆ ಫ್ಲೋರೈಡ್ ವಾಟರ್ ಸಿಕ್ಬಿಡ್ತೈತೆ. ನಾನು ಡೀಪ್ ಆಗೇ ನೋಡಿದೆ, ಎಲ್ಲಿ ನೋಡಿದ್ರು ಸಾಲದ ರಾಮಯ್ಯನೇ ಬರ್ತಾ ಇದೆ. ಎಷ್ಟನ ಡೀಪಿಗೆ ಹೋಗ್ಲಿ ಬರೀ ಸಾಲ ಅಂತ ಬರ್ತಾ ಇದೆ. ಅದರಿಂದ ಈ ಬಡ್ಜೆಟ್ನೇ ನಾನು ಹೇಳಿದೆ, ಇದು ಕ್ರೆಡಿಟ್ ಕಾರ್ಡ್ ಬಡ್ಜೆಟ್ ಅಂತ ನಾನು ಪ್ರಾರಂಭದಲ್ಲೇ ಪ್ರಧಾನಮಂತ್ರಿಗಳು ಎಷ್ಟು ಸಾಲ ಮಾಡೋರು ಹೇಳ್ಬಿಡಿ ಸರ್. ಅದನ್ನೇ ಆಯ್ತು ಅಶೋಕ್, ಪ್ರಧಾನಮಂತ್ರಿಗಳು ಎಷ್ಟು ಸಾಲ ಮಾಡೋರು ಅವರು 11 ವರ್ಷದಲ್ಲಿ ಅಂತ ಹೇಳ್ಬಿಡಿ. 50 ಲಕ್ಷ ಕೋಟಿ ಹೋಗಿ ಈಗ 200 ಲಕ್ಷ ಕೋಟಿ ಆಗಿದೆಯಲ್ಲ. ನಾನು ಅವರು ಯಾಕೋ ಮತ್ತೆ MP ಹೋಗಂಗೆ ಕಾಣಿಸ್ತಾ ಐತೆ ಮೋಸ್ಟ್. ಯಾಕೋ MP ನಾನು MP ಆಗಿಲ್ಲ, ಅವ್ರು MP ಆಗಿದ್ರು. ನಾನು MP ಆದಾಗ ನಾನು ಅಲ್ಲೋಗಿ ನಾನು ಭಾಷಣ ಮಾಡ್ತೀನಿ ಪಾರ್ಲಿಮೆಂಟ್ ಅಲ್ಲಿ, ಏನು ಸಾಲ ಮಾಡಿದ್ದೀರಾ ಅಂತ. ಸದ್ಯಕ್ಕೆ ನನ್ನ ಜನ ಇಲ್ಲಿ ಕೂತಿರ್ಸಿದ್ದಾರೆ, ಇಲ್ಲನ್ನು ಮಾತ್ರ ಮಾತಾಡ್ತೀನಿ. ನನ್ನ ಲಿಮಿಟ್ ಬಿಟ್ಟು ಆಚೆ ನಾನು ಹೋಗಲ್ಲ. ನಾನು ಮುಖ್ಯಮಂತ್ರಿಗಳನ್ನ ಕೇಳುವಂಥದ್ದು, ಯಾಕೆ ನಾನು ಈ ಸಾಲದ ರಾಮಯ್ಯ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಇರಿಸುಮುರ್ಸು ಆಗ್ಬೋದು. ನಾನು ಹೇಳೋದು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ 2022 ಅಲ್ವಾ, 22-23 ಅವರು ಸರ್ಪ್ರೈಸ್ ಬಡ್ಜೆಟ್ ಮಾಡಿದ್ರು. ಏಕಾಏಕಿ ಸಿದ್ದರಾಮಯ್ಯರು ಬಂದ ತಕ್ಷಣ ಡಿಫಿಷಿಯೇಟ್ ಬಡ್ಜೆಟ್ ಹೆಂಗಾಯ್ತು? ಉತ್ತರ ಹೇಳ್ಬೇಕಲ್ಲ. ಅವ್ರು ಹೇಳಿದ್ದಾರೆ, ಅದೆಲ್ಲ ನಾನು ಓದಕ್ ಹೋಗಲ್ಲ ಬಡ್ಜೆಟ್ ಪುಸ್ತಕದಲ್ಲಿ. ಅವ್ರೇನೇನೋ ಹೇಳಿದ್ದಾರೆ, ರೆಕ್ಕೆಗಳು 24ರಿಂದಾನು ಹೇಳಿದ್ದಾರೆ, 24ರಲ್ಲಿ ಹೇಳಿದ್ದಾರೆ ರೆಕ್ಕೆಗಳು ಕೊಡ್ತೀರಿ ಎಲ್ಲರಿಗೂ ಅಂತ. ಇದು ಉಜ್ವಲ ಭವಿಷ್ಯ ನಿರ್ಮಿಸಲು ಅಂಧಕಾರದಲ್ಲಿರುವ ಇಂದಿನ ಭಾರತದ ಲಕ್ಷಾಂತರ ಭಾರತೀಯರಿಗೆ ಕನಸುಗಳಿಗೆ ರೆಕ್ಕೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮೂಡಿಸ್ಲಿ. ರೆಕ್ಕೆಗಳು ಮೂಡಿಸೋರು, ರೆಕ್ಕೆಗಳು ಕಿತ್ತಾಕವರು, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಬೊಮ್ಮಾಯಿ ಅವರು ಕೊಟ್ಟಂತ ಬಡ್ಜೆಟ್ ಅಲ್ಲಿ ಸರ್ಪ್ಲಸ್ ಬಂದಿತ್ತು. ನಿಮ್ಮ ನೆಕ್ಸ್ಟ್ ನೀವು ಬಡ್ಜೆಟ್ ಮಾಡಿದ್ಮೇಲೆ ಡಿಫಿಷಿಯೇಟ್ ಯಾಕಾಯ್ತು? ಇದು ನನ್ನ ಪ್ರಶ್ನೆ. ಆಮೇಲೆ ಇವ್ರು ಹೇಳಿದ್ದಾರೆ ಏನು, ನಾನು ನನ್ನ ಭಾಷಣದಲ್ಲೂ ನಾನು ಹೇಳಿದೆ, ಸಾಲ ಅವರು ಇಲ್ಲಿದ್ದಾಗ ಭಾಷಣ ಸಾಲ ಮಾಡಬಾರದು ಅಂತ ನಾನು ಹೇಳುವುದಿಲ್ಲ. ಆದರೆ ಸಾಲ ಏನಕ್ಕೆ ಮಾಡ್ತೀರಿ ಅಂದರೆ ಅಭಿವೃದ್ಧಿಗೋಸ್ಕರ ಹಣ ಖರ್ಚು ಮಾಡೋಕ್ಕೆ ಸಾಲ ಮಾಡಬೇಕು ಅಂತ ಹೇಳಿದ್ರಿ. ಈಗ ನೀವು 1,32,000 ಕೋಟಿ ಸಾಲ ಮಾಡಿದ್ದೀರಾ. ತಾವೇ ಇಲ್ಲಿ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದೀರಾ, ನಾನು 84,000 ಕೋಟಿ ಇಡ್ತೀನಿ ಕ್ಯಾಪಿಟಲ್ ಇದಕ್ಕೆ ಔಟ್ಲೆಟ್. ಇನ್ನು ಉಳಿದಿದ್ದ ಹಣ ಎಲ್ಲಿಗೆ ಹೋಗ್ತತೆ? ಹಂಗಾರೆ ಉಳಿದಿದ್ದ ಹಣ ಅಲ್ಲಿಗೆ ಹೋಗ್ತೈತಲ್ಲ ನಿಮ್ದು ಏನು ಗ್ಯಾರಂಟಿಗಳು ಯೋಜನೆ, ಸಾಲ ತೀರ್ಸಲಿಕ್ಕೆ ಎಲ್ಲ ಹೋಗ್ತೈತೆ. ಅಂದ್ರೆ ಸಿದ್ದರಾಮಯ್ಯನವರು ಯಾವಾಗ ನಿಮಿಷಕ್ಕೆ ಬೇಕಾದರೂ ಚೇಂಜ್ ಮಾಡ್ಕೊಂತಾರೆ.
ಅವ್ರು ಹೇಳುವಾಗ ಹೇಳಿದ್ದೊಂದು, ಇವತ್ತು ಅವ್ರು ಮಾಡ್ತಾ ಇರೋದೊಂದು. ಮತ್ತೆ ಇನ್ನೊಂದು ಹೇಳಿದ್ರು ನೋಡಿ, ನಾನು ಈಗ ಹೇಳಿದ್ದು, ಈಗ ಈ ಕ್ಷಣದಲ್ಲಿ ಹೇಳಿದ್ರು, ನಾನು ಯಾವುದು ಗ್ಯಾರಂಟಿಗಳಿಗೆ ಎಷ್ಟು ಹಣ ಕೊಟ್ಟಿದ್ರು ಅಷ್ಟು ಹಣನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ಮುಖ್ಯಮಂತ್ರಿ. ಹಾಗಾದ್ರೆ 5,000 ಕೋಟಿ ಗೃಹಲಕ್ಷ್ಮಿ ಹಣ ನಾಮ ಅದು ಜನವರಿ ಫೆಬ್ರವರಿದು ಅದೆಲ್ಲೋಯ್ತು? ನಿಮ್ಮ ಬಡ್ಜೆಟ್ ಅಲ್ಲಿ ಇತ್ತಲ್ಲ, ನೀವ್ ಹೇಳಿದ್ರಿ ನಾವು ಯಾವುದು ಮೋಸ ಮಾಡಿಲ್ಲ ಅಂತ. 5,000 ಕೋಟಿ 1,26,000 ಜನಕ್ಕೆ ತಲುಪಬೇಕಾಯ್ತಲ್ಲ, ಎಲ್ಲೋಯ್ತು ಅದು? ಆಹಾರ ಇಲಾಖೆದು ಹಣ 2025ರಲ್ಲಿ 657 ಕೋಟಿ ಹಣನೇ ಕೊಟ್ಟಿಲ್ಲ. ಇದು ಅವ್ರ ಗ್ಯಾರಂಟಿ ನಾನು ಹೇಳ್ತಾ ಇರೋದು. ನೀವು ಏನು ಹೇಳ್ತಾ ಇದ್ದೀರಾ ಆ ಗ್ಯಾರಂಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನೀವು ಡೆವಲಪ್ಮೆಂಟ್ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅವರು ಎಲ್ಲ ಪತ್ರಿಕೆಗಳದು ಎಲ್ಲ ಹೇಳಿದ್ರು. ನಾನು ಅವ್ರಿಗೇನು ಡಿಸ್ಕರೇಜ್ ಮಾಡೋದು ಬೇಡ. ನಾನಾಗೆ ಸಿದ್ದರಾಮಯ್ಯನವ್ರದ್ದು ಪತ್ರಿಕೆ ಬಂದ್ಮೇಲೆ ಮಾರನೇ ದಿನ ನಾನು ನೋಡಿದೆ, ಏನಪ್ಪ ಎಲ್ಲ ಪತ್ರಿಕೆಗಳು ಬರಪೂರ, ಆಕಾಶಪೂರ, ರೆಕ್ಕೆಗಳು ಇವೆಲ್ಲ ಇದೆ ಅಂದ್ಬಿಟ್ಟು ಹಿಂದದೆಲ್ಲ ನೋಡಿದೆ. ಎಲ್ಲ ಬಡ್ಜೆಟಲ್ಲೂ ಹಂಗೆ ಇದೆ. ನಾನು ಯಾರ್ಯಾರು ಈ ರಾಜ್ಯದಲ್ಲಿ ಬಡ್ಜೆಟ್ ಮಂಜೂರು ಮಾಡಿದಾರೋ ಮಾರನೇ ದಿನ ಹಂಗೆ ಬಂದಿರೋದೆಲ್ಲ. ಅದರಿಂದ ಅದನ್ನೇ ಮಾನದಂಡ ಅಂತ ಇಟ್ಕೊಳ್ಳೋದು ಬೇಡ. ನನ್ನ ಹತ್ರನೂ ಇದೆ ಇದೊಂದು ಸರ್ವೆ, PSR ಸರ್ವೆ. ಇವ್ರದ್ದು ಒಂದು ಇಂಡಿಪೆಂಡೆಂಟ್ ಸರ್ವೆ. ಇವರು ನಮ್ಮವರಲ್ಲ, ಕಮ್ಯುನಿಸ್ಟ್ ಬೇಸ್ಡ್ ಸರ್ವೆ ಇವ್ರದ್ದು. ಸ್ಟೇಟ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದರಲ್ಲಿ ಇವ್ರು ಹೇಳಿದ್ರಲ್ಲ, ನಾವು ಅಭಿವೃದ್ಧಿಗೆ ಹಣ ಕೊಡ್ತಾ ಇದ್ದೀರಿ ಅಂತ. ಅದರಲ್ಲಿ ಕೊಡ್ತಾ ಇರೋವಂಥದ್ದು ಇವರು ಹೆಲ್ತ್ ಅಂಡ್ ಫ್ಯಾಮಿಲಿಗೆ ಡೆಲ್ಲಿಯವರು 14.5% ಕೊಡ್ತಾ ಇದ್ದಾರೆ ಹೆಲ್ತ್ಗೆ. ನಮ್ಮ ರಾಜ್ಯದವರು ಕೊಡ್ತಾ ಇರೋದು 4.9% ಹಣ ಖರ್ಚು ಮಾಡ್ತಾ ಇರೋದು ನಮ್ಮ ಬಡ್ಜೆಟಲ್ಲಿ. ಈ ಬಡ್ಜೆಟ್ ಇದರಲ್ಲಿ ಖರ್ಚು ಮಾಡ್ತಾ ಇರೋದು ಹಣ ಹೆಲ್ತಲ್ಲಿ. ನಾನು ಹೇಳ್ತಾರೆ, ಎಲ್ಲಿಂದ ಎಲ್ಲಿಗೆ ದೂರ ಇದ್ದೀರಿ ನಾವು? ನ್ಯಾಷನಲ್ ಆವರೇಜ್ ಎಷ್ಟಿದೆ ಅಂದರೆ 8.3 ಇದೆ. ನಾವು ಖರ್ಚು ಮಾಡ್ತಾ ಇರೋದು 4.9. ರೂರಲ್ ಡೆವಲಪ್ಮೆಂಟು ಅಷ್ಟೇ, ನಾವು ಖರ್ಚು ಮಾಡ್ತಾ ಇರೋದು 2.9. ಹೈಯೆಸ್ಟ್ ಇರೋದು 12.4. ಈ ತರ ಎಲ್ಲ ಇಲಾಖೆದು ಮಾಡಿದ್ದಾರೆ ಅವರು, ನಮ್ದೇ ಅಲ್ಲ, ಎಲ್ಲ ರಾಜ್ಯದ್ದು ಮಾಡಿದ್ದಾರೆ. ಕಳ್ಸ್ಕೊಡ್ತೀನಿ ಬೇಕಾದ್ರೆ ನೋಡ್ಲಿ ನಾವ್ ಎಲ್ಲಿದ್ದೀರಿ ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವೇ ಮೊದಲು ಅಂತ. ನಾವೇ ಮೊದಲು ಸಾಲ ಮಾಡೋದ್ರಲ್ಲೂ ನಾವೇ ಮೊದಲು. ಅದನ್ನು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಬೇಕು ಅಂತ ಅನಿಸುತ್ತೆ. ಇನ್ನು ಬಡ್ಜೆಟ್ ಅಲ್ಲಿ ಇಲಾಖೆಗಳಿಗೆ ಇವರು, ನಾನು ಮೊನ್ನೆನೂ ಹೇಳಿದೆ, ಇಲಾಖೆಗಳಿಗೆಲ್ಲ ನೀವು ದೇವರಾಜ ಅರಸು ನಿಗಮ, ದೇವರಾಜ ಅರಸು ದಾಖಲೆಗಳನ್ನು ಕ್ರಾಸ್ ಮಾಡಿದ್ದೀರಾ ನೀವು. ಅಂದರೆ ದಿನಗಳು, ಮುಖ್ಯಮಂತ್ರಿ ಎಲ್ಲ ಕ್ರಾಸ್ ಮಾಡಿದ್ದೀರಾ. ಆ ಒಂದು ಏನೋ ಲ್ಯಾಂಡ್ ಮಾರ್ಕ್ಸ್ ಅಂದರೆ ಏನನ್ನೋದು ರೆಕಾರ್ಡ್ಸ್. ಆದರೆ ದೇವರಾಜ ಅರಸು ನಿಗಮಕ್ಕೆ 73% ಕಡಿತ ಮಾಡಿದ್ದೀರಾ ಈ ಸರಿ ಹಣ ಕೊಟ್ಟಿರೋದ್ರಲ್ಲಿ. ಬಿಜೆಪಿ ಸರ್ಕಾರ ಇದ್ದಾಗ 190 ಕೋಟಿ ಕೊಟ್ಟಿದ್ರೆ ನೀವು 50 ಕೋಟಿ ಕೊಟ್ಟಿದ್ದೀರ 25-26ರಲ್ಲಿ. ಕೊಡ್ತೀನಿ, ಹೇಳ್ತೀನಿ, ನಾನು ಎಲ್ಲಾನು ಕೊಡ್ತೀನಿ. ಮರಾಠ ಅಭಿವೃದ್ಧಿಗೆ 125 ಕೋಟಿ 75% ಕಟ್ಟು, ಇಷ್ಟನ್ನು ಕೊಡ್ತೀನಿ, ತಗೊಳ್ಳಿ. ಏನಾನ ತಪ್ಪಿದ್ರೆ ತಿದ್ಕೊಳಕ್ ನಾನು ತಯಾರಿದ್ದೀನಿ, ನಂದೇ ಅದರಲ್ಲಿ ತಪ್ಪೇನು. ಇಷ್ಟು ಹಣ ಕಟ್ತಾ ಮಾಡ್ತಾ ಹೋಗ್ತಾ ಇದ್ದೀರಾ. ಎಲ್ಲ ಇಲಾಖೆಯಲ್ಲೂ ಹಣ ಕಟ್ತಾ. ಇದನ್ನ ನಾನು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಎಲ್ಲದರಲ್ಲೂ ಕಟ್ಟು 70% 60% ಎಲ್ಲದರಲ್ಲೂ ಹಣ ಕಟ್ ಮಾಡಿ ನೀವು ನಾನು ಅಭಿವೃದ್ಧಿ ಮಾಡ್ತೀನಿ ಬಡವರ ಪರ್ವ ಅದೇನೋ ಹೇಳಿದ್ರು ಬಸವಣ್ಣ, ಅಂಬೇಡ್ಕರ್, ಅದರ ಬುದ್ಧ. ಇದೇನಾ ಇದು ಬಡವರ ಹಣನ ಕಟ್ ಮಾಡಿದ್ರೆ ಈ ಬುದ್ಧ ಬಸವ ಎಲ್ಲ ಅವರ ಮಾತುಗಳಿಗೆ ಏನಾಗ್ಬೇಕದು? ಈಗ ದಲಿತರ ಹಣ ನಾನು ಹೇಳ್ದೆ, ಅವರೇನೋ ಮಾತಾಡಲಿ, ಮಾದೇವಪ್ಪನವ್ರು ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿವ್ರೆ. ಪ್ರತಿ ವರ್ಷನೂ ಕೂಡ ಹಣ ಕಟ್ ಮಾಡ್ತಾ ಇರ್ತಾರೆ. SEP TSP ಹಣನ ಕಾಡು ಕೊಟ್ಟವ್ರೆ ಅಂದ್ರೆ ನೀವು ಅವತ್ತು ಇರ್ಲಿಲ್ಲ, ಇದ್ದಿದ್ರೆ ನಿಮ್ಗೆ ಸರಿಯಾಗಿ ಹೇಳ್ತಾ ಇದ್ದೆ. ಅವತ್ತು ಕಾಡಲ್ಲಿ ಹುಲಿ ಸಾಕಕ್ಕೆ, ಕೋತಿ ಸಾಕಕ್ಕೆ ಹಣ ಕೊಡ್ತಾ ಇದ್ದೀರಾ. ಯಾವುದರಿಂದ? ಇದರಿಂದ ಬಿಲ್ಡಿಂಗ್ ಕಟ್ಟಕ್ಕೆ, ಫಾರೆಸ್ಟಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ, IBಗಳು ಕಟ್ಟಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದೀರಾ ಈ ಹಣವನ್ನ.
ನಾನು ದಾಖಲೆ ಕೊಟ್ಟಿದ್ದೀನಿ. ದಾಖಲೆ ನೀವು ನಾನು ಕೊಟ್ಟಿಲ್ಲ, ನೀವು ಪ್ರಿಂಟ್ ಮಾಡಿರೋ ಪುಸ್ತಕ ಕೊಟ್ಟಿದ್ದೀನಿ, ತೋರಿಸಿ ಹೇಳಿದ್ದೀನಿ ನಾನು. ಯಾಕೆ ಹೆಂಗೆ ಮಾಡ್ತೀರಾ? ದಲಿತರ ಹಣನೂ ಕೂಡ ನೀವು ಮೋಸ ಮಾಡ್ತಾ ಇದ್ದೀರಾ. ಮತ್ತು ನನಗೆ ಅರ್ಥ ಆಗದೆ ಇರುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ನಾವು ಪ್ರಗತಿಪರ ಅಂತ ಹೇಳ್ತಾರಲ್ಲ, ಇವರು ಬಾಕಿಗಳೆಷ್ಟು ಅವರೇ, ಬಾಕಿ ಗಿರಾಕಿಗಳೆಷ್ಟು ಅಂತ. ಬಾಕಿಗಳು ಗುತ್ತಿಗೆದಾರರಿಗೆ 38,000 ಕೋಟಿ, ಎಸ್ಕಾಂಗಳಿಗೆ 12,500 ಕೋಟಿ, ಆಮೇಲೆ ಗೃಹಲಕ್ಷ್ಮಿ 5,000 ಇನ್ನೂ ಕೊಟ್ಟಿಲ್ಲ, ಶಕ್ತಿ ಯೋಜನೆ ಸಾರಿಗೆ ಇಲಾಖೆಗೆ 4,850 ಕೋಟಿ, BBMP ಗುತ್ತಿಗೆದಾರ ಬಿಲ್ಲು 2,500 ಕೋಟಿ, ಅನ್ನಭಾಗ್ಯ 1 ತಿಂಗಳು 600 ಕೋಟಿ, ಇದೆಲ್ಲ 26,000 ಅನಾಥ ಮಕ್ಕಳಿಗೆ ಮಾಶಾಂಶನ 73 ಕೋಟಿ, ಭಿಕ್ಷುಕರ ಕಲ್ಯಾಣಕ್ಕೆ ಹಣ 23 ಕೋಟಿ. ಇಷ್ಟೆಲ್ಲ ಇನ್ನು ಬಾಕಿ ಇಷ್ಟೆಲ್ಲ ಇವೆಲ್ಲ ಸೇರಿಸ್ಕೊಂಬಿಟ್ರೆ ನಿಮ್ದು ಇದೆಯಲ್ಲ ಎಲ್ಲಿಗೆ ಹೋಗ್ತೀರಾ ನೀವು? ನಾನು ಹೇಳ್ತಾ ಇದ್ದೀನಿ, ಈಗ ಸಿದ್ದರಾಮಯ್ಯನವ್ರು ನಾವೇನು ತಿಳ್ಕೊಂಡಿದ್ರಿ, ನಮ್ಮನ್ನ ಈ ಡಿಫಿಸಿಟ್ ಬಜೆಟ್ ಇಂದ ಸರ್ಪ್ಲಸ್ ತರ್ತಾರೆ ಅಂತ ನಾವು ತಿಳ್ಕೊಂಡಿದ್ರಿ. ಈಗ ಆ ಸ್ಥಿತಿ ಕಾಣ್ತಾ ಇಲ್ಲ. ಮುಂದಿನ ವರ್ಷನೂ ಕೂಡ ನನಗೂ ಗೊತ್ತಿಲ್ಲ, ಬಡ್ಜೆಟ್ ಮಂಡನೆ ಮಾಡುವಾಗ ಮುಂದಿನ ವರ್ಷನೂ ಕೂಡ 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾಗ್ತದೆ. ಯಾಕಂದ್ರೆ ಇವೆಲ್ಲ ಬ್ಯಾಕ್ ಬ್ಯಾಲೆನ್ಸ್ಗಳು ಎಲ್ಲ ಸೇರಿದ್ರೆ 1.5 ಲಕ್ಷ ಸಾಲ ತೀರಿಸಲಿಕ್ಕೆ ಈಗ ನಮ್ಮ ಪರಿಸ್ಥಿತಿ ಹೆಂಗೆ, ಸಾಲ ತೀರಿಸಲಿಕ್ಕೆ ಸಾಲ ಮಾಡುವಂತ ಪರಿಸ್ಥಿತಿ. ನಾನು ಮುಖ್ಯಮಂತ್ರಿಗಳು ನಾನು ಹಣ ಕೊಟ್ಟಿರೋದೆಲ್ಲ ಖರ್ಚು ಮಾಡಿದ್ದೀರಿ ಅಂತ ಹೇಳಿದ್ದೀರ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಲಾಸ್ಟ್ ಟೈಮ್ ಹಣಕಾಸು ನೀವು 3,39,277.31 ಜನವರಿ ಅಂತಕ್ಕೆ ತಾವು ಕೊಡಬೇಕಾಗಿತ್ತು ಖರ್ಚುಗಳಿಗೆ. ಆದರೆ ಅಂತ್ಯಕ್ಕೆ ನೀವು 2,44,465 ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದೀರ. ಯಾಕೆಂದ್ರೆ ದುಡ್ಡಿರಲಿಲ್ಲ ಅವ್ರ ಹತ್ರ, ಅಷ್ಟು ಮಾತ್ರ ಬಿಡುಗಡೆ. ಅಂದ್ರೆ 94,761.42 ಕೋಟಿ ಬಿಡುಗಡೆನೆ ಮಾಡಲಿಲ್ಲ ಇವರು. ಹಣ ಬಿಡುಗಡೆನೆ ಮಾಡಲಿಲ್ಲ, ಇನ್ನು ಖರ್ಚು ಮಾಡೋ ಪ್ರಶ್ನೆ ಎಲ್ಲಿ ಬಂತು? ಆ ಬಿಡುಗಡೆ ಆಗಿರೋ ಹಣದಲ್ಲೂ ಕೂಡ 36,000 ಕೋಟಿ ಖರ್ಚೆ ಮಾಡಿಲ್ಲ ಅವರು. ಬಿಡುಗಡೆ ಆಗಿ ಕೆಲಸ ಮಾಡಿ ಅಂತ ಹೇಳಿದ್ರು ಕೂಡ 36,000 ಕೋಟಿ ಖರ್ಚೇ ಮಾಡಲಿಲ್ಲ. ಅಂದ್ರೆ ಅನುದಾನದಲ್ಲಿ 41% ನೀವು ಖರ್ಚೇ ಮಾಡಿಲ್ಲ. ನೀವೇನೇನು ಬುಕ್ಕಲ್ಲಿ ನೀವೇನೇನು ತೋರಿಸ್ತಾ ಇದ್ದೀರಿ ಇವಾಗೂ, ಆ ಬುಕ್ಕಲ್ಲೂ ಕೂಡ ಕಳೆದ ನಿಮ್ದೆಲ್ಲ ಇತಿಹಾಸ, ನಿಮ್ಮ 3 ವರ್ಷದ ಇತಿಹಾಸನೂ ತಗೊಂಡ್ರೆ ನೀವು 40ರಿಂದ 45% ನೀವೇನು ಘೋಷಣೆ ಮಾಡಿದಿರ ಅದರಲ್ಲಿ ಹಣನೇ ಖರ್ಚು ಮಾಡ್ತಾ ಇಲ್ಲ. ನನ್ನ ಹತ್ರ ಎಲ್ಲ ದಾಖಲೆಗಳು ಕೂಡ ನಾನು ಇಟ್ಕೊಂಡಿದ್ದೀನಿ, ಬಿಡುಗಡೆ ವೆಚ್ಚನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ನು ಕೇಂದ್ರ ಸರ್ಕಾರದ ಬಗ್ಗೆನೇ ಹೇಳಿದ್ರು, ಕೇಂದ್ರ ಸರ್ಕಾರದ ಟೀಕೆ. ಅವರು ಬಾವಿ ಎಲ್ಲ ತೋರಿಸಿದ ಮೇಲೆ ನಮ್ಮನ್ನು ಕೇಂದ್ರ ಸರ್ಕಾರಕ್ಕೆ ಕರ್ಕೊಂಡೋದ್ರು ಅವರೆಲ್ಲ. ಈ ಸರಿ ಕೇಂದ್ರದ NDA ಸರ್ಕಾರ ಕೊಟ್ಟಿರೋದು ತೆರಿಗೆ ಹಂಚಿಕೆ 63,049 ಕೋಟಿ, ಅನುದಾನ ಹಂಚಿಕೆ 16,000 ಕೋಟಿಗಳು ಅನುದಾನ ಹಂಚಿಕೆ, ಇವೆರಡೂ ಕೂಡ. ಆಮೇಲೆ ಬಂಡವಾಳ ವೆಚ್ಚಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ 50 ವರ್ಷದ ಅವಧಿಗೆ ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ, ಆ ಬಡ್ಡಿನ ಕೇಂದ್ರ ಸರ್ಕಾರ ಕಟ್ತೈತೆ, ಆ ಸಾಲವನ್ನು ಕೊಟ್ಟಿದೆ. ಅದನ್ನ ಮುಖ್ಯಮಂತ್ರಿಗಳು ಮುಚ್ಚಿಟ್ಬಿಟ್ರು, ಅದನ್ನ ಹೇಳಕ್ಕೆ ಹೋಗ್ಲಿಲ್ಲ. ಆಮೇಲೆ ಬಂಡವಾಳ ವೆಚ್ಚಕ್ಕಾಗಿ ವಿಶೇಷ ಅನುದಾನ ಕೊಡ್ತಾರೆ ಕೇಂದ್ರ ಸರ್ಕಾರ. ಅದು 2020-21ರಿಂದ 2025-26ವರೆಗೆ 15,945 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಇವರು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ, ನಮ್ಮ ಕರ್ನಾಟಕಕ್ಕೆ. ನನ್ನ ಹತ್ರ ನೋಡಿ, ಅವರು ಒಪ್ಪಲೇಬೇಕು, ನನ್ನ ಹತ್ರ ದಾಖಲೆ ತಂದಿದ್ದೀನಿ. ಅವರೇನು ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು ಹೇಳಿದ್ರು, ನಮ್ಮ ತೆರಿಗೆ ನಮ್ಮ ಹಕ್ಕು. ನೆಕ್ಸ್ಟ್ DK ಶಿವಕುಮಾರ್ ಬರ್ತಾರೆ, ನಾವು ಅದನ್ನೇ ಕೇಳ್ತಾರೆ. ಇವರು ಬೆಂಗಳೂರವರೆಲ್ಲ ಕೇಳಿದ್ರು ನಿನ್ನೆ, ನಮ್ಮ ತೆರಿಗೆ ನಮ್ಮ ಹಕ್ಕು, ಬೆಂಗಳೂರಲ್ಲಿ ಎಷ್ಟು ಕಲೆಕ್ಟ್ ಆಯ್ತದೋ ಬೆಂಗಳೂರಲ್ಲೇ ಕೊಡಬೇಕು ಅಂತ ಕೇಳ್ತಾರೆ. ಅವ್ರು ಕೇಳ್ತಿರತ್ತನಪ್ಪ? ಕೇಳ್ತಾರವ್ರು, ನಾನು ಕೇಳಕ್ಕೆ ಹೋಗಲ್ಲ, ಅವ್ರು ಕೇಳಿ. ಈ ಕೇಂದ್ರ ಸರ್ಕಾರ ನಾನು ಪಟ್ಟಿ ಮಾಡಿದ್ದೀನಿ, ಸುಮ್ಮನೆ ವೇಗಾಗಿ ಇಷ್ಟು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಅಂತಲ್ಲ, ನಿಖರವಾಗಿ ಪರ್ಫೆಕ್ಟಾಗಿ ಸೈಂಟಿಫಿಕ್ ಆಗಿ ಕೊಟ್ಟಿರೋ ದಾಖಲೆಗಳನ್ನು ತಗೊಂಡು ನಾನು ಮಾಡಿದ್ದೀನಿ. ಕರ್ನಾಟಕದ ರಾಜ್ಯ ಹಣಕಾಸು ಯೋಜನೆಗೆ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು ಅನುದಾನ ವಿಕೇಂದ್ರೀಕರಣ ಕೊಟ್ಟಿರುವಂಥದ್ದು 4,52,049 ಮೋದಿಯವರ ಸರ್ಕಾರ 11 ವರ್ಷದಲ್ಲಿ ಕೊಟ್ಟಿರೋದು. ಅನುದಾನದ ನೆರವು
2,36,009. ರಸಗೊಬ್ಬರ ಸಬ್ಸಿಡಿ 46,429. ಮೆಟ್ರೋ 41,993. ಜಲ್ ಜೀವನ್ ಮಿಷನ್ 24,813. ಇವೆಲ್ಲ ದಾಖಲೆ, ಕೇಂದ್ರ ಸರ್ಕಾರದ ದಾಖಲೆ ತಗೊಂಡು ಕೊಟ್ಟಿದ್ದೀನಿ, ಇದನ್ನು ಕೊಡ್ತೀನಿ. ಇಷ್ಟು ಒಟ್ಟೆಷ್ಟಾಯಿತು ಅಂದರೆ 11,45,924 ಕೋಟಿಗಳು ಕರ್ನಾಟಕಕ್ಕೆ ಮೋದಿಯವರು ಬಂದ ಮೇಲೆ ಕೊಟ್ಟಿರುವಂಥದ್ದು. ಇಷ್ಟು ನಾನು ಪಾಂಪ್ಲೇಟೇ ಪ್ರಿಂಟ್ ಮಾಡಿಬಿಟ್ಟಿದ್ದೀನಿ, ಏನೋ ಹೆಚ್ಚು ಕಮ್ಮಿ ಆಗಬಾರ್ದು ಅಂತೇಳಿ. ಇಷ್ಟನ್ನು ಕೊಟ್ಟಿದ್ದೀನಿ. ಇಷ್ಟು ಹಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆಮೇಲೆ ಮೆಟ್ರೋದೂ ಬಜೆಟಲ್ಲಿ ತಾವು ಪ್ರಿಂಟ್ ಮಾಡಿದ್ದೀರ, ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದೀರ. ಅದನ್ನು ಹೇಳ್ತೀನಿ, ತಪ್ಪು ಪ್ರಿಂಟ್ ಮಾಡಿದ್ದೀರ ನೀವು. ಭಾಷಣದಲ್ಲಿ ನೀವು ಇದುವರೆಗೂ ವೆಚ್ಚ ಮಾಡಿರುವುದು 67, ಬಡ್ಜೆಟ್ ಬುಕ್ಕಲ್ಲಿ 67,460 ಕೋಟಿ ರೂಗಳಲ್ಲಿ ರಾಜ್ಯದ ಪಾಲು 59,376 ಕೋಟಿ. ನೀವು ಇದರಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಬಂದಿರೋದು, ತಾವು ಪ್ರಿಂಟ್ ಮಾಡಿದ್ದೀರ. ಕೇಂದ್ರ ಸರ್ಕಾರದಿಂದ ಬಂದಿರೋದು 8,084 ಕೋಟಿ ಎಂದು ನೀವು ಬಡ್ಜೆಟ್ ಬುಕ್ಕಲ್ಲಿ ಕೊಟ್ಟಿದ್ದೀರ. ನೀವು ಹೇಳಿದ್ದೀರ ಕೇಂದ್ರ ಸರ್ಕಾರದ ಪಾಲು ರಾಜ್ಯದ್ದು 88%, ಕೇಂದ್ರದ ಪಾಲು 12, ಕೇವಲ 12% ಅಂತ ಅವ್ರು ಹೇಳಿದ್ದು. ನಮ್ಮ ಪಿ ಸಿ ಮೋಹನ್ ರವರು ಮೊನ್ನೆ ಪಾರ್ಲಿಮೆಂಟಲ್ಲಿ ಒಂದು ಪ್ರಶ್ನೆ ಹಾಕಿದ್ದಾರೆ. ಪಿ ಸಿ ಮೋಹನ್ ಅವರು ಇಲ್ಲಿದೆ, ನಮ್ಮ ಪ್ರಶ್ನೆನೂ ಇಲ್ಲಿದೆ. ಅವ್ರು ಹಾಕಿರೋ ಪ್ರಶ್ನೆಗೆ ರಾಜ್ಯದಿಂದ ಉತ್ತರ ಹೋಗಿರೋದು, ಇಲ್ಲಿನ ಮೆಟ್ರೋದವರೇ ಉತ್ತರ ಕೊಟ್ಟಿರೋದು. ಅಲ್ಲ, ಅದು ಕೊಡ್ತೀರದು ಹೇಳ್ತೀನಿ ಅಣ್ಣ, ಅದು ತಂದಿದ್ದೀನಿ ನಾನು, ನೀನು ಕೊಟ್ಟಿರೋದು ಇಟ್ಕೊಂಡಿದ್ದೀನಿ. ಅವರು ನಗರಾಭಿವೃದ್ಧಿ ಸಚಿವಾಲಯ ಕೊಟ್ಟಿರೋದು. ಅದರ ಪ್ರಕಾರ 2026 ಮಾರ್ಚ್ 5ರವರೆಗೆ ರಾಜ್ಯ ಸರ್ಕಾರದ ಫೇಸ್ 1, 2, 2A, 3 ಕಾಮಗಾರಿಗಳಿಗೆ ಬಿಡುಗಡೆ ಮಾಡಿರುವ ಹಣ 27,184 ಕೋಟಿಗಳು ಮಾತ್ರ. ಲೋಕಸಭೆಯಲ್ಲಿ ಉತ್ತರ ಇದು. ನಾನು ಇದನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಲೋಕಸಭೆಯಲ್ಲಿ ಕೊಟ್ಟಿರೋದು, ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಕೇಂದ್ರ ಸರ್ಕಾರ ಬೇಡ, ಕೇಂದ್ರ ಸರ್ಕಾರ ಏನು ಹೇಳಿದೆ ಅಂತ ನೀವು ಚೆಕ್ ಮಾಡಲಿ. ಆಮೇಲೆ ಕೇಂದ್ರ ಸರ್ಕಾರ ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಪಕ್ಷದ ಶಾಸಕರು ಬಿಡಿಎ ಅಧ್ಯಕ್ಷರಾದಂಥ ಹ್ಯಾರಿಸ್ ಅವರು ಒಂದು ಪ್ರಶ್ನೆಯನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ದಾರೆ. ಹ್ಯಾರಿಸ್ ಅವರು ಕೇಳಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಉತ್ತರ ಕೊಟ್ಟಿದ್ದಾರೆ? ನೀವೇನೋ ಪ್ರಿಂಟ್ ಮಾಡಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನೀಡಿರುವ ಒಟ್ಟು ಹಣ 33,381.69 ಕೋಟಿ. ಅವ್ರ ಉತ್ತರ, ಅದು ಉತ್ತರ ನೀವು ಪ್ರಿಂಟ್ ಮಾಡಿ ನನಗೆ ಕೊಟ್ಟಿರೋದು. ನೀವು ಕೊಟ್ಟ ಮೇಲೆ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀರಿ, ಸತ್ಯನೇ ಇರ್ತತೆ. ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಸೇರಿ ವೆಚ್ಚ ಆಗಿರುವ ಹಣ 60,123.39 ಕೋಟಿ, 3 ಫೇಸ್ಗಳು ಸೇರಿದಂತೆ. ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಇದಕ್ಕೂ ಸಿದ್ದರಾಮಯ್ಯನವರು ಪ್ರಿಂಟ್ ಮಾಡಿರೋದಕ್ಕೂ ಅಜಗಜ ಅಂತ ವ್ಯತ್ಯಾಸ ಇದೆ. ರಾಜ್ಯ ಸರ್ಕಾರ ಇವ್ರು ನೋಡಿದ್ರೆ ಎಲ್ಲ ನಮ್ಮದೇ ಅಂತಾರೆ. ಮಂತ್ರಿಗಳು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ. ಯಾವುದು ಈಗ ಬಡ್ಜೆಟ್ ಬುಕ್ ಸರಿನೋ ತಪ್ಪೋ ಹೇಳಿ. ನಾನು ಅವತ್ತೇ ಹೇಳಿದೆ, ನಾನು ಇದು ಮ್ಯಾಜಿಕ್, ಇದು ಬ್ಲ್ಯಾಕ್ ಮ್ಯಾಜಿಕ್ ಬಡ್ಜೆಟ್ ಅಂತ ಹೇಳಿದ್ದೀನಿ ಅವತ್ತು. ಇದೇನು ಪಕ್ಕದಲ್ಲೇ ಕೂತ್ಕೊಂತೀರ, ಪಕ್ಕದಲ್ಲೇ ಮಾತಾಡ್ತೀರಿ, ಎಲ್ಲ ಸರಿ. ಇದನ್ನ ಉತ್ತರ ಕೊಡುವಾಗ ಯೋಚನೆ ಮಾಡಬೇಕಲ್ಲ. ನೀವು ಪ್ರಿಂಟ್ ಮಾಡಿರೋದೊಂದು, ಅವ್ರು ಹೇಳೋದೊಂದು. ಅಂದ್ರೆ ಈ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೀವು ತಪ್ಪು ಮಾಹಿತಿಗಳನ್ನ ಇವತ್ತು ನೀವು ಕೊಟ್ಟಿದ್ದೀರ ಅಧ್ಯಕ್ಷರೇ. ಅದರಿಂದ ನಾನು ಈ ಸರ್ಕಾರಕ್ಕೆ ಹೇಳುವಂಥದ್ದು, ನೀವು ಇಷ್ಟೆಲ್ಲ ಮಾಡಿದ್ರು ಕೂಡ ಸಾಲ ತೀರ್ಸಕ್ಕೋಸ್ಕರ ಸಾಲ ಮಾಡೋ ಪರಿಸ್ಥಿತಿಗೆ ನಮ್ಮ ರಾಜ್ಯವನ್ನು ತಂದುಬಿಟ್ಟಿದ್ದೀರ. ಸಾಲ ತೀರ್ಸಕ್ಕೋಸ್ಕರ ಸಾಲ ಮಾಡಬೇಕು. ಅಭಿವೃದ್ಧಿಗೆ ಹಣ ಇವ್ರು ಹೇಳಿದ ಪ್ರಕಾರ 84,000 ಕೋಟಿಯಲ್ಲೂ 40,000 ಕೋಟಿನೂ ಕೊಡಲ್ಲ ಇವ್ರು, ನನ್ಗೆ ಗೊತ್ತಿರೋ ಪ್ರಕಾರ. ಮತ್ತೆ ಜಲ್ ಜೀವನ್ ಹೇಳಿದ್ದೀನಿ ನಾನು, ಜಲ್ ಜೀವನ್ ಮಿಷನ್ ಹೇಳಿದ್ದೀನಿ. ಜಲ್ ಜೀವನ್ ಮಿಷನ್ ಅವಾಗೆ ಹೇಳಿದ್ದೀನಿ ನಾನು. ಜಲ್ ಜೀವನ್ ಮಿಷನ್ದು ಅಷ್ಟೇ
ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸಿ ಎ ಜಿ ರಿಪೋರ್ಟ್ ಹೇಳಿದ್ದಾರೆ. ಇವರು ಸರಿಯಾಗಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಅದಕ್ಕೆ ಹಣ ಕೊಟ್ಟಿಲ್ಲ. ಕೊಟ್ಟರೆ ಕೊಡ್ತೀರಿ. ಆಮೇಲೆ ಅದು ಡೀಟೇಲ್ ಇದೆ, ಯಾವ್ಯಾವ ರಾಜ್ಯ ಹಿಂದೆ ಬಿದ್ದಿದೆ, ನನ್ನ ಹತ್ರ ಡೀಟೇಲ್ ಇದೆ. ಕರ್ನಾಟಕ 20ನೇ ಸ್ಥಾನದಲ್ಲಿದೆ ಜಲ್ ಜೀವನ್ ಮಿಷನ್. ವಿ ಆರ್ ಇನ್ 20. ಬೇರೆ ರಾಜ್ಯಗಳು ಯಾಕೆ ಮುಂದೆ ಹೋದ್ವು ಹಂಗಾರೆ? ಬೇರೆ ರಾಜ್ಯಗಳು ಯಾಕೆ ಮುಂದೆ ಹೋಯ್ತು ಅಂದ್ರೆ ಸಿದ್ದರಾಮಯ್ಯನವರು ಅದೇನೋ ಹೇಳ್ತಾರಲ್ಲ, ಬರ್ತಾ 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 ಈ ಬಡ್ಜೆಟನ್ನ ಗಾದೆ ಐತೆ, ನಾನು ಹೇಳಕ್ ಹೋಗಲ್ಲ. ಬರ್ತಾ 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 ನಮ್ಮನ್ನೆಲ್ಲರನ್ನು ಕೂಡ ಅವರು ಸಾಲದಲ್ಲಿ ಮುಳುಗಿಸಿ ನಮ್ಮನ್ನು ಎಲ್ಲ ಇಡೀ ರಾಜ್ಯನೂ ಸಾಲ ಮುಗಿಸುವಂತ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ. ಅದರಿಂದ ಈ ಬಡ್ಜೆಟ್ ಏನಿದೆ, ಈ ಬಡ್ಜೆಟ್ ಪ್ರಗತಿ ಪರವಾಗಿಲ್ಲ, ಅಭಿವೃದ್ಧಿ ಪರವಾಗಿಲ್ಲ. ವಿದ್ಯಾರ್ಥಿಗಳಿಗಿರ್ಬೋದು, ಬಡವರಿಗಿರ್ಬೋದು, ಯಾರಿಗೂ ಕೂಡ ಒಳ್ಳೇದು ಮಾಡ್ತೀನಿ ಅನ್ನೋ ಒಂದು ಭರವಸೆ ಇಲ್ಲ. ಅದರಲ್ಲಿ ಓದ್ಬಿಟ್ಟಿದ್ದಾರೆ, ರೆಕ್ಕೆ ಕೊಡ್ತೀರಿ ಅವರೆಲ್ಲರಿಗೂ ಅಂತ. ಈ ರೆಕ್ಕೆ ಅಲ್ಲ, ಪುಕ್ಕನ್ನು ಕಿತ್ತಾಕ್ಬಿಡ್ತಾರೆ ಈಗ. ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಓಕೆ, ಆ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇದು ಪ್ರಗತಿಪರ ಬಡ್ಜೆಟ್ ಅಲ್ಲ ಅನ್ನೋದು ಸ್ಪಷ್ಟವಾಗಿ ನಾನು ನಮ್ಮ ಎಲ್ಲ ಸದಸ್ಯರು ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾನು ಮೊದಲೇ ಪ್ರಸ್ತಾಪ ಮಾಡಿದ್ದೆ, ಇದು ಜನರಲ್ ಬಜೆಟ್ ಅನ್ನ ಪೂರ್ಣವಾಗಿ ಚರ್ಚೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದು ಸದನ. ಆರ್ ಅಶೋಕ್ ಅವರು ಇನ್ನೊಂದು ಭಾಷಣ ಮಾಡಿಬಿಟ್ಟಿದ್ದಾರೆ. ನಾ 8 ಗಂಟೆ ಭಾಷಣ ಮಾಡಿಲ್ಲ. ಮಾನ್ಯ ಅಧ್ಯಕ್ಷರೇ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವರು 2025 ಜನವರಿನಲ್ಲಿ ಒಂದು ವರದಿ ಕೊಟ್ಟಿದ್ದಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಎಷ್ಟು ದುಡ್ಡು ಕೊಟ್ಟಿದೆ ಅಂತೇಳಿ ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಮಹಾರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು 5,07,259 ಕೋಟಿ. ಗುಜರಾತ್ ಕೊಟ್ಟಿರೋದು 4,15,592 ಕೋಟಿ. ಉತ್ತರ ಪ್ರದೇಶ ಕೊಟ್ಟಿರೋದು 3,76,614 ಕೋಟಿ. ಬಿಹಾರ ಕೊಟ್ಟಿರೋದು 2,24,528 ಕೋಟಿ. ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು 1,71,731 ಕೋಟಿ. ಅಂದರೆ ಮಹಾರಾಷ್ಟ್ರಕ್ಕೆ 5 ಲಕ್ಷ ಚಿಲ್ಲರೆ ಕೋಟಿ ಕೊಟ್ಟು ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸೇರಿ ಅವರೇ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರನೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು 1,71,131 ಕೋಟಿ ಕೊಟ್ಟಿದ್ದಾರೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ಹೇಳ್ತಕ್ಕಂಥದ್ದು ಇದೆಯಲ್ಲ, ಯಾವ ಆಧಾರದ ಮೇಲೆ ಹೇಳ್ತಾರೋ ಗೊತ್ತಿಲ್ಲ. ಸಾಲ ಮಾಡಿಬಿಟ್ಟಿದ್ದಾರೆ. ಇವರೇ 5,53,000 ಕೋಟಿ 5,53,000 ಕೋಟಿ ಸಾಲ ಮಾಡಿ ಇಟ್ಬಿಟ್ಟಿದ್ರು 4 ವರ್ಷದಲ್ಲಿ. ನಾವು ಬಂದು ಸಾಲ ಮಾಡಿರ್ತಕ್ಕಂಥದ್ದು 8,24,000, ಅಂದರೆ 2 ಲಕ್ಷ ಚಿಲ್ಲರೆ ಸಾಲ ಮಾಡಿದ್ದೀವಿ. ಇವರು ಮಾಡಿರೋ ಸಾಲನ 94% ಇವರು, ನಾವು 48% ಮಾಡಿದ್ದೀವಿ. ಅದರಿಂದ ನಾನು ಹೇಳಿದೆ, ನೀನು ಸ್ವಾತಂತ್ರ್ಯ ಬಂತವಿಂದ ಅಲ್ಲ, ಸ್ವಾತಂತ್ರ್ಯ ಬಂತವಿಂದ ಅಲ್ಲ. ನೋಡಪ್ಪ, ಗೊತ್ತಿಲ್ಲ ಮಾತಾಡ್ಬೇಡಿ. 2023-24ರಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 98%, 98.1%. 24-25ರಲ್ಲಿ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 99.2%. 2025-26ರಲ್ಲಿ 85%. ಇವತ್ತಿನವರೆಗೆ ಇನ್ನೂ ಸಂಬಳ, ಪೆನ್ಷನ್ ಎಲ್ಲ ಕೊಡ್ತೀವಿ, ಅದಕ್ಕೆಲ್ಲ ಕೊಟ್ಟ ಮೇಲೆ ಮೋರ್ ದೆನ್ 90% ಆಗುತ್ತೆ. ಅದರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸಾಲ ನಾವು ಮಾಡಿಲ್ಲ. ಯಾಕೆ ಕೇಂದ್ರ ಸರ್ಕಾರ
ನಾನು ಹೇಳಕ್ ಹೋಗಿಲ್ಲ. ಸೆಪ್ಟೆಂಬರ್ನಲ್ಲಿ ಯಾಕೆ GST ಜಾರಿ ಬಂದದ್ದು 2017ರಲ್ಲಿ ಜಾರಿಗೆ ಬಂದದ್ದು. ಆಗ ಮೋದಿಯವರೇ ಪ್ರಧಾನಮಂತ್ರಿ ಆಗಿದ್ರು 2017ರಲ್ಲಿ. ಹೋದ ವರ್ಷ ಸೆಪ್ಟೆಂಬರ್ನಲ್ಲಿ, ಅಂದರೆ ಈ ವರ್ಷ ಸೆಪ್ಟೆಂಬರ್ನಲ್ಲಿ ರ್ಯಾಷನಲೈಸ್ ಮಾಡಿದ್ರು. 8 ವರ್ಷ ನೀವು ತೆರಿಗೆ ತಗೊಂಡಿದ್ರೆ ತೆರಿಗೆ ಕಡಿಮೆ ಮಾಡಿದ್ದೀವಿ, ಅದಕ್ಕೋಸ್ಕರ ಅದು ಸರಿನಾ ತಪ್ಪ, ತೆರಿಗೆ ಕಡಿಮೆ ಮಾಡಿದ್ದು ತಪ್ಪ ಅಂತಕ್ಕಂಥ ಮಾತುಗಳು 8 ವರ್ಷ ನೀವು ವಸೂಲು ಮಾಡಿದ್ದೀರಲ್ಲ, ಆಗೇನು ಜ್ಞಾನ ಇರಲಿಲ್ಲ ನಿಮಗೆ? 8 ವರ್ಷಗಳ ಕಾಲ ತೆರಿಗೆ ವಸೂಲು ಮಾಡಿದ್ದೀರಲ್ಲ GSTನ, ಆ ಜ್ಞಾನ ಇರಲಿಲ್ಲ. ಮತ್ತೆ ಯಾರಿಗೂ ಉಪಯೋಗ ಆಗಿದೆ ಇದು? ಕೆಲವು ಕಾರ್ಗಳು ಬಿಟ್ರೆ, ಬೈಕ್ಗಳು ಬಿಟ್ರೆ, ಅದನ್ನು ಬಿಟ್ರೆ ಇನ್ನು ಬೇರೆ ಯಾರಿಗೂ ಉಪಯೋಗ ಆಗಲಿಲ್ಲ. ಮೊಸರು ಮೇಲೆ ತೆರಿಗೆ ಹಾಕ್ಬಿಟ್ರು, ಮಜ್ಜಿಗೆ ಮೇಲೆ ತೆರಿಗೆ ಹಾಕ್ಬಿಟ್ರು, ಬೆಣ್ಣೆ ಮೇಲೆ ಹಾಕ್ಬಿಟ್ರು, ಹಾಲ್ ಮೇಲೆ ಹಾಕ್ಬಿಟ್ರು, ಉಪ್ಪಿನ ಮೇಲೆ ಎಲ್ಲ 8 ವರ್ಷಗಳ ಕಾಲ ವಸೂಲು ಮಾಡಿದ್ದೀರಿ. GST ಬರೋಕ್ಕಿಂತ ಮೊದಲು ಟೋಟಲ್ ಟ್ಯಾಕ್ಸ್ ಎಷ್ಟಿತ್ತು ಜನರ ಮೇಲೆ? GST ಆದ್ಮೇಲೆ ಎಷ್ಟು ಕಡಿಮೆ ಆಯ್ತು ಅದನ್ನು ಹೇಳಿ. ಎಷ್ಟು ಕಡಿಮೆ ಆಗ್ಲಿಲ್ರಿ? ಕಡಿಮೆ ಆಗ್ಲಿಲ್ಲ. ಕಡಿಮೆ ನಮ್ಗೆ ರಾಜ್ಯಗಳಿಗಾಯ್ತು, ಕಡಿಮೆ ಆಯ್ತು. ನಿಮ್ಮ ರಾಜ್ಯಗಳಿಗೂ ಆಗಿದೆ, ಮೈನಸ್ ಆಗಿದೆ. ನಮ್ಮ ರಾಜ್ಯಕ್ಕೆ ಕಡಿಮೆ ಆಯ್ತು. GST ನಮ್ಮ ರಾಜ್ಯಕ್ಕೆ ಕಮ್ಮಿ ಆಯ್ತ್ರಿ ಸರ್. ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ನಮ್ಮ ರಾಜ್ಯಕ್ಕೆ ನಮ್ಗೆ ಸಿಗ್ತಾ ಇತ್ತು ಟ್ಯಾಕ್ಸ್ ಸರ್. ಟ್ಯಾಕ್ಸ್ ಕಡಿಮೆ ಮಾಡಿದ್ರಿ ನೀವು. ಯಾಕೆ ಮಾಡಿದ್ರಿ ಗೊತ್ತಾ? ಬಿಹಾರ ಎಲೆಕ್ಷನ್ ಇತ್ತು, ಬಿಹಾರ ಎಲೆಕ್ಷನ್ಗೋಸ್ಕರ ಮಾಡಿದ್ರಿ. ಜನಗಳಿಗೆ ಅನುಕೂಲ ಮಾಡಕ್ಕಲ್ಲ ಮಾಡಿದ್ದು, ಜನಗಳಿಗೆ ಅನುಕೂಲ, ಈ ರಾಜ್ಯದ ಜನರಿಗೆ, ಈ ದೇಶದ ಜನರಿಗೆ ಅನುಕೂಲ ಮಾಡಕ್ಕೋಸ್ಕರ ಅಲ್ಲ, ಬಿಹಾರ ಎಲೆಕ್ಷನ್ಗೋಸ್ಕರ ಮಾಡಿದ್ರು. ಮೋಟರ್ ಬೈಕು ಮತ್ತೆ ಕಾರ್ಗಳು ಇವುಗಳು ಸ್ವಲ್ಪ ಬೆಲೆ ಕಡಿಮೆ ಆಯ್ತು ಹೊರತು ಬೇರೆ ಯಾವ ಪದಾರ್ಥಗಳ ಬೆಲೆನೂ ಕೂಡ ಕಡಿಮೆ ಆಗಲಿಲ್ಲ, ಅದು ಉಪಯೋಗ ಆಗಲಿಲ್ಲ. ಆದದ್ದೇನಪ್ಪಾ ಅಂತಾರೆ, ರಾಜ್ಯಗಳಿಗೆ ತೊಂದರೆ ಆಯಿತು. GST ಕಡಿಮೆ ರ್ಯಾಷನಲೈಸ್ ಮಾಡೋಕೆ ಮುಂಚಿತವಾಗಿ ನಮ್ಮಲ್ಲಿ GST ಬೆಳವಣಿಗೆ ದರ 10% ಇತ್ತು, ಅದು 4% ಇಳಿದು ಬಿಡ್ತು. ಯಾಕೆ? GST ಕಡಿಮೆ ಆಯಿತು, ಅದಕ್ಕೋಸ್ಕರ ಕಡಿಮೆ ಆಯಿತು. 4% 6% ಕಡಿಮೆ ಆಯಿತು. ಅದರಿಂದ 10,000 ಕೋಟಿ ಕಡಿಮೆ ಆಯಿತು ರಾಜ್ಯಕ್ಕೆ ಬರೋದು 10,000 ಕೋಟಿ. ಮುಂದಿನ ವರ್ಷಕ್ಕೆ 15,000 ಕೋಟಿ ಆಗುತ್ತೆ. ಇದು ನೀವು ಮಾಡಿದಂತ ಕೆಲಸ. ಅದರಿಂದ ಸಾಲ ಮಾಡೋದಕ್ಕೂ ಇವರು 5,53,000 ಕೋಟಿ ನಿಮ್ಮ ಕಾಲದಲ್ಲಿ ಸಾಲ ಆಗಿದೆ. ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂತಂದ್ರೆ, ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ಸರ್ಪ್ಲಸ್ ಆಗೋಗ್ಬಿಡ್ತು. ನಾನು ಈಗಾಗಲೇ ಹೇಳಿದೆ, ಅದು ಪರಿಹಾರ, GST ಪರಿಹಾರ ಇದೆಯಲ್ಲ, ಆ GST ಪರಿಹಾರ ಒಟ್ಟಿಗೆ ಬಂದ್ಬಿಡ್ತು. 22-23ರಲ್ಲಿ ಒಟ್ಟಿಗೆ ಬಂದ್ಬಿಡ್ತು. ಆ ಬಂದದ್ರಿಂದ ಮೈನಸ್ ಡಿಫಿಸಿಟ್ ಇದ್ದದ್ದು ಸರ್ಪ್ಲಸ್ ಆಗೋಯ್ತು. ಸರ್, ಮಾರ್ಚ್ 1 ತಿಂಗಳಲ್ಲಿ 10,000 ಕೋಟಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಬೊಮ್ಮಾಯಿ ಅವರು ಮಾಡಿದ್ರು. ಯಾರು? ಅವ್ರು ಮಾಡ್ಲಿಲ್ರಿ, ನೀವು ಗೊತ್ತಿಲ್ಲ. GST ಪರಿಹಾರ ಬಂದ್ಬಿಡ್ತು ಒಟ್ಟಿಗೆ. GST ಪರಿಹಾರ ಬಂತು, ಅಲ್ಲಿವರೆಗೆ GST ಪರಿಹಾರ ಕೇಂದ್ರ ಸರ್ಕಾರ ನಿಲ್ಲಿಸ್ಬಿಡ್ತು ಅಂತಲ್ಲ. GST ಪರಿಹಾರ ಯಾವಾಗ ನಿಂತೋಯ್ತು? 22ಕ್ಕೆ 23ಕ್ಕೆ ನಿಂತೋಯ್ತು. 22-23ಕ್ಕೆ ನಿಂತೋಯ್ತು. ಅದಾದ್ಮೇಲೆ ಒಂದು GSTನ ರ್ಯಾಷನಲೈಸ್ ಮಾಡಿದ್ದು, ಎರಡನೇದು ಇದು ಎಂಥದ್ದು ಪರಿಹಾರ ನಿಲ್ಲಿಸ್ಬಿಟ್ಟದು, ಮೂರನೇದು JJMನಲ್ಲಿ 15,000 ಕೋಟಿ ಕೊಡದೇ ಇದ್ದದ್ದು. ಇದರಿಂದ ನಾವು ಡಿಫಿಸಿಟ್ ಆಗಲಿಕ್ಕೆ ಸಾಧ್ಯ ಆಯಿತು ಹೊರತು 23ರಲ್ಲಿ ಇದ್ದಕ್ಕಿದ್ದರೆ ಯಾಕಾಯ್ತು? ಅಲ್ಲಿವರೆಗೆ GST ಪರಿಹಾರ ಕೊಡ್ತಾ ಇದ್ರು. ನಾವು ಬಂದಾಗ GST ಪರಿಹಾರ ನಿಂತೋಯ್ತು. ಅದು ನಿಂತದ್ರಿಂದ ಇದು ನಾವು ಡಿಫಿಸಿಟ್ಗೆ ಹೋಗಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಯಿತು. ಇದಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳಿಂದ ಅಲ್ಲ,
ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಕೇಂದ್ರ ಸರ್ಕಾರ ಏನು ಮಾಡಿಲ್ಲ, ಎಲ್ಲ ಮಾಡಿಬಿಟ್ಟಿದೆ. ಈಗ ಮೆಟ್ರೋ ಇದೆಯಲ್ಲ, ಮೆಟ್ರೋನಲ್ಲಿ 8,000 ಚಿಲ್ಲರೆ ನಾವು ಅವ್ರು ಕೇಂದ್ರ ಸರ್ಕಾರ ಕೊಟ್ಟಿರೋದು 8,000 ಚಿಲ್ಲರೆ ಕೋಟಿ, ನಾವು ಕೊಟ್ಟಿರ್ತಕ್ಕಂಥದ್ದು 57,000 ಚಿಲ್ಲರೆ ಕೋಟಿ. ಅದರಿಂದ 12% ಮಾತ್ರ ಮೆಟ್ರೋನ ಕೊಡೋದವರು, ಸಾಲನ್ನು ಸೇರಿಸ್ಕೊಂಡು ನಮ್ದೇ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ಕೊಡೋದು ನಮ್ದೇ ಅಂತ ಹೇಳ್ತಾರೆ. ಇದು ಸರಿ ಇಲ್ಲ. ನಾನು ಪ್ರಧಾನಮಂತ್ರಿಗಳ ಎದುರುಗಡೆನೆ ಹೇಳಿದೆ, 12% ಮಾತ್ರ ನೀವು ಕೊಡೋದು, ನಾವು ಕೊಡೋದು 88%. 88% ನಾವು ಕೊಡ್ತೀವಿ, 12% ಮಾತ್ರ ನೀವು ಕೊಡ್ತೀವಿ. ಆಮೇಲೆ ಕೇಂದ್ರ ಸಾಲ ಮಾಡೋದೆಲ್ಲ ನೀವು ತೀರ್ಸಲ್ಲ, ನಾವೇ ತೀರ್ಸೋದು. ನೀವು ಕೊಟ್ಟಿರೋ ಉತ್ತರನೇ ನಾವ್ ಹೇಳ್ತಿರೋ, ನಾವು ಕೊಟ್ಟಿರೋ ಉತ್ತರ ಅಲ್ಲ ಸರ್, ನೀವು ಕೊಟ್ಟಿರೋ ಸರ್ಕಾರದಿಂದ ಕೊಟ್ಟಿರೋ ಉತ್ತರನೇ. ಏನಂತ? ಕೇಂದ್ರ ಸರ್ಕಾರದಿಂದನೇ 30% ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಕೊಟ್ಟಿರೋದು ಬರೀ 20%. ಇಲ್ಲಪ್ಪ, ಅದು ನೋಡ್ತೀನಿ, ನಾನು ನೋಡಿ ಹೇಳ್ತೀನಿ ಅದನ್ನ. ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಸರ್ಕಾರದ ದಾಖಲಾತಿಗಳು ಹೇಳೋ ಪ್ರಕಾರ ಅವರು ಕೇಂದ್ರ ಸರ್ಕಾರ 12% ಮಾತ್ರ ಕೊಡ್ತದೆ, 88%. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.